ಎಪಿ ಆಧ್ಯಾತ್ಮ ಪರಿಚಯ, ಆಧ್ಯಾತ್ಮ ಲೋಕದ ಕೈಗನ್ನಡಿ. ಮಲ್ಲಿಕಾರ್ಜುನ್ ನಾಗಣ್ಣ ಪೂಜಾರಿ ನಮ್ಮ ತಂದೆಯವರ ಹೆಸರು, ಪ್ರಧಾನ ಅರ್ಚಕರವರು. ಮೂಲತಃ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದದ್ದು ಇದು ಪೂಜಾರಿತನ. ಅಲ್ಲಿಂದ ನಾವೇ ಮಾಡ್ಕೊಂತ ಬಂದದ್ದು. ಇದು ದಂಡಗುಂಡು ರೀ, ಚಿತ್ತಾಪುರ ತಾಲೂಕು ದಂಡಗುಂಡು, ಡಿಸ್ಟಿಕ್ ಗುಲ್ಬರ್ಗ. ನಮ್ಮ ಬಸವಣ್ಣನಿಂದ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಐತೆ ರೀ, ಭೀಮನಕೊಳ್ಳ ಅಂತ. ಅಲ್ಲಿ ನೆಂದಿದ್ದೇವೆ ನಮ್ಮ ಬಸವಣ್ಣ. ಅವಾಗೇನು ದನ ಕರ ಕೈಲಕ್ಕೆ ಹೋದ ಹುಡುಗರು ದಿನ ಕಲ್ಲು ತೊಗೊಂಡು ಕೊಡ್ತಿದ್ರಂತ ಈ ಬಸವಣ್ಣಗೆ. ಕುಟ್ಟ ಟೈಮೇ ದಿನ ಕುಟ್ಟಿ ಬರಬೇಕು, ಸಂಜೆಗೆ ಹೋಗಿ ಮತ್ತೆ ಮರ್ದಿನ ಹೋಗಿ ನೋಡೋಟ್ಟಿಗೆ ಮತ್ತೆ ಹೆಂಗಿದ್ದು ಬಸವಣ್ಣ ಹಂಗೆ ಆಗೋದು, ಕೋಡು ಕಿವಿ ಎಲ್ಲ. ಮರ್ದಿನ ಹೋಗಿ ನೋಡಿರಿ ದಿನ ಕುಟ್ಟಿ ಬರ್ತೀವಿ ಹುಡುಗರು ಕಲ್ಲು ತೊಗೊಂಡು. ಊರಾಗ ಬಂದು ಇಳಿದಿರ್ತೀವಿ, ದೊಡ್ಡವ್ರಿಗೆ ಹೇಳಿದ್ವಿ, ಅಲ್ಲಿ ನಾವು ಎತ್ತಿದ್ದಂಗೆ ಅದ, ಸೀದಾ ಬಾಲ ಅದ, ಕೋಡದ, ಕಿವಿ ಅದ, ಎಲ್ಲ ಅದ. ನಾವು ದಿನ ಕುಟ್ಟಿ ಬರ್ತೀವಿ, ಮತ್ತು ಮುಂಜಾನೆ ಹೋಗಿ ನೋಡೋಟ್ಟಿಗೆ ನಾವು ಮತ್ತೆ ಹೆಂಗಿದ್ದು ಹಂಗೆ ಆಗ್ತದ ಅಂತ ಅಂದಾಗ ಊರನ್ನವ್ರು ಎಲ್ಲರೂ ನೋಡ್ಲಕ್ಕೆ ಹೋದ್ರಂತ. ಅವಾಗ ಈ ಬಸವಣ್ಣ ಗುರುವಿಗೆ ಹೇಳಿದ, ಗುರು ಬಗಲಾಗ್ಯದ ನಮ್ಮ ಬಸವಣ್ಣಗೆ. ಊಟ ಟೈಮ್ನಾಗ ಗುರುವಿನ ತೊಗೊಂಡೇ ಹುಟ್ಟಿದ್ದು. ಜಗತ್ತಿನ ನೀವು ಎಲ್ಲಿ ಹೋದರೂ ಈಶ್ವರನ ಜಾಗದಾಗ ಬಸವಣ್ಣ ಇಲ್ಲ, ಈಶ್ವರನ ಜಾಗದಾಗ ಬಸವಣ್ಣ ಅದಾನ ಇಲ್ಲಿ, ಬಲಕ್ಕೆ ಗುರುವನ. ಹುಟ್ಟೋ ಟೈಮ್ನಾಗ ಗುರುವಿನ ತೊಗೊಂಡೇ ಹುಟ್ಟಿದ್ದು. ಅವಾಗ ಊರನ ಜನ ನೋಡ್ಲಕ್ಕೆ ಹೋದಾಗ ಇವು ದಿನ ಹುಡುಗರು ಕುಟ್ಟಿರೇ ಈಟ ನಮ್ಗೆ ಈ ದಂಡು ಬಂತಂದ್ರೆ ನಮ್ಮ ನಿಕ್ಕಲ್ಲಿ ನಾವಿಲ್ಲಿಂದ ಜಾಗ ಬಿಡೋಣ, ಇಲ್ಲ ನಿವಾಂತಾದ ಸ್ಥಳದಾಗ ಹೋಗಿ ಇದು ಮಾಡೋಣ ಅಂತ ಕೇಸಿ ಅಲ್ಲಿಂದ ಜಾಗ ಬಿಡೋ ಟೈಮ್ನಾಗ ಇದು ದಂಡು ಹೋಗಿ ಗುಂಡ ಅಲ್ಲಿ ಅಂತ ಶ್ರಾಪ್ ಕೊಟ್ಟನಂತ. ಅವಾಗ ಸ್ವಲ್ಪ ಕ್ರಾಸ್ ಆದ, ಈಗ 3 ದಿನ ಕ್ರಾಸ್ ಆದ ನಮ್ಮದು ಬಸವಣ್ಣ. ಅವಾಗ ಈ ಮೊದಲಿನ ಮೂಲ ಹೆಸರು ಹೊರಕನಹಳ್ಳಿ, ಈ ಬಸವಣ್ಣನಿಂದ ದಂಡುಗುಂಡು ಅಂತ ಗ್ರಾಮ ಇದಾಯ್ತು ರೀ. ವಿಶೇಷತೆ ಅಂದರೆ ಏನು, ಪವಾಡ, ದೊಡ್ಡ ಪವಾಡ ಬಸವಣ್ಣಂದು. ಬರ್ತಕ್ಕಂಥ ಭಕ್ತರಿಗೆ ಕಷ್ಟಗಳೆಲ್ಲ ಪರಿಹಾರ ಆಗ್ಯಾವ. ಮಕ್ಕಳಿಲ್ಲಾರ್ದಲ್ಲಿ ಮಕ್ಕಳ, ನೌಕರಿ ಇಲ್ಲಾರ್ದ ನೌಕರಿ. ಒಂದು ಕಷ್ಟ ನಾವು ಬೇಡಿದ್ದು ವರ ಅದಿಲ್ಲಿ, ಪರ್ಸ್ ಬಟ್ಲಿದ್ದಂಗೆ ನಮ್ಮ ಬಸವಣ್ಣಂದು. ಪ್ರೆಸೆಂಟ್ ಇದ್ದು ನೋಡ್ರಿ, ಮಕ್ಕಳಾಗ್ಯಾವ ನಂಬಲ್ಲಿ. ಹುಡುಗರು ನೌಕರಿ ಎಲ್ಲರೂ ನೌಕರಿ ಆಗ್ಯಾವ, ಮೂಕಿದ್ದವ್ರು ಮಾತಾಡ್ಯಾರ. ಇವೆಲ್ಲ ಪ್ರೆಸೆಂಟಿಗೆ ನನ್ನ ಕೈ ಮೇಲೆ ಮೊದಲು ನಮ್ಮ ತಂದೆಯವ್ರು ಮಾಡ್ಯಾರ, ಈಗ ನಾ ಮಾಡ್ಕೊತ ಹೊಂಟೀನಿ. ನನ್ನ ಕೈ ಮೇಲೆ ಆದಂಥವ್ರು ಮನಾರು ತೊಟ್ಲ ಕಟ್ಟ್ಯಾವ, ಲಗ್ನ ಆಲಾರ್ದು ಕುಂತವ್ರು ಎಷ್ಟೋ ದಿನ ಮನ್ಯಾಗ ಲಗ್ನ ಆಲಾರ್ದು ಮಕ್ಕಳು ಲಗ್ನ ಆಗ್ಯಾವ. ಈಗ ನೌಕರಿ ಆಲಾರ್ದು ಎಷ್ಟೋ ದಿನ ಓದಿ ಮನ್ಯಾಗ ಕುಂತಿರ್ತಾರೆ, ನೌಕರಿ ಆಲಾಗ್ಯದ್ರೆ ನೌಕರಿ ಆಲಾಗ್ಯದ. ಬೇಡಿಕೆರಪ್ಪ ಇಂಥದ್ದು ಬಸವಣ್ಣಪ್ಪಗ, ನಿಮ್ಮ ನೌಕರಿ ಐತಾರೆ ಬಂದಂಥ ಪಗಾರನೇ ಬಸವಣ್ಣಗೆ ಅರ್ಧ ಪಗಾರ, ನಿಮಗೆ ಅರ್ಧ ಪಗಾರ ಅಂತ ನಾವು ಅರಿಕೆ ಮಾಡಿಸ್ತೀವಿ, ಸಂಕಲ್ಪ ಮಾಡಿಸ್ತೀವಿ. ಸಂಕಲ್ಪ ಮಾಡಿದಾಗ ಅವ್ರು ನೌಕರಿ ಆಗ್ತದೆ, ಬಂದಂಥ ಪಗಾರನೇ ಬಸವಣ್ಣಗೆ ತಂದು ಮುಟ್ಟಿಸ್ತಾರೆ. ವಿಶೇಷವಾಗಿ ಯಾವ್ಯಾವ ದಿನ ಬರ್ಬರ್ತೀನ ಜನ ಅಂದರೆ ಸೋಮವಾರ ಬೇಯಿಸ್ತಾರೆ, ಅದರಲ್ಲೂ ಸೋಮವಾರ ಬೇಯಿಸ್ತಾರಂತಿತ್ತು. ಈಗ ಜನ ಏನಿಲ್ಲ, ಯಾವ ವಾರ ನೋಡೋಂಗಿಲ್ಲ. ಈಗ ದಿನನಿತ್ಯ ಕಂಟಿನ್ಯೂ ಯಾವಾಗಲೂ ದಿನನಿತ್ಯ ಪ್ರತಿನಿತ್ಯ ಇರ್ತದೆ. ಈಗ ನಾವು ವಿಶೇಷವಾಗಿ ಈಗ ಅಪ್ಪಗುಡಿವಾರ ಸೋಮವಾರ ದಿನ ಅಂತ ಪೂಜೆ ಮಾಡ್ತೇವಲ್ಲ, ಹಂಗಿಲ್ಲ ಯಾವಾಗ ದಿನ ವಾರ ನಮ್ಮ ಬಸವಣ್ಣನ ವಾರ ಸೋಮವಾರ. ಸೋಮವಾರ ಮತ್ತು ಬೇಯಿಸ್ತಾರೆ. ಆದರೆ ಈಗ ಜನ ಏನಾಗಿಬಿಟ್ಟದ, ಈಗೆಲ್ಲ ನೌಕರಿ ಜನರು ಯಾವಾಗ ಬಿಡು ಸಿಗ್ತಾವಾಗ ಬಂದುಬಿಡೋರು. ಹುಡುಗರು ಸಾಲಿ ಸೂಟಿತ್ತ ಹಂಗೆ ಬಂದುಬಿಡೋರು. ಜಾತ್ರೆ ಶ್ರಾವಣ ಮಾಸ 3ನೇ ಸೋಮವಾರ, ಪ್ರತಿ 3ನೇ ಸೋಮವಾರ. ಅದು ಶ್ರಾವಣ ಮಾಸದಾಗ 4 ಬರಲಿ 5 ಬರಲಿ, 3ನೇ ಸೋಮವಾರ ನಮ್ಮ ಜಾತ್ರೆ ಫಿಕ್ಸ್. ಈಗ ಒಂದು ಅರಕೆ ಈ ಗಂಟೆ ಕಟ್ಟೋದು, ಗಂಟೆ ಅಂದರೆ ಈಗ ಮಕ್ಕಳು ಮಾತಾಡ್ತಿರಲ್ಲ, ಈಗ ನಡಬರಕ್ಕೆ ಆಟೋಮೆಟಿಕ್ಕಾಗಿ ಮಾತು ಬಂದಾಗಿರ್ತಾವೆ. ಈಗ ನಮ್ಮ ಹುಡುಗಿಗೆ ಹಿಂಗೆ ಮಾತು ಬಂದಾಗ ಒಂದು ನಾವೇನು ಮಾಡ್ತೀವಿ, ಸಂಕಲ್ಪ ಮಾಡಿಸ್ತೀವಿ. ಬರೋ ವರ್ಷಕ್ಕೆ ನನ್ನ ಮಗ ಮಾತಾಡಂಗೆ ಅಲ್ಲಪ್ಪ, ಒಂದು ಗಂಟೆ ಏರಿಸ್ತೀನಿ, ಒಂದಿಷ್ಟು ಮಂದಿ ಸ್ವಾಮಿಗಳು ಊಟ ಮಾಡಿಸ್ತೀವಿ ಅಂತ ಸಂಕಲ್ಪ ಮಾಡಿಸ್ತೀವಿ. ಅದು ಒಂದು ವರ್ಷದೊಳಗೆ ನಾವು 11 ಅಮಾವಾಸ್ಯೆ ಅಂತ ಟೈಮ್ ಕೊಟ್ಟಿರ್ತೀವಿ. ಅವ್ರ ಭಕ್ತಿಗೆ 5 ಅಮಾವಾಸ್ಯೆಗೂ ಆಗ್ಬೋದು, 2 ಅಮಾವಾಸ್ಯೆಗೂ ಆಗ್ಬೋದು. ಅವ್ರವ್ರ ಭಕ್ತಿ ಮೇಲೆ ರೀ. ಭಕ್ತರು ಭಕ್ತಿ ಮುಖ್ಯ ನೋಡ್ರಿ ಇಲ್ಲಿ. ಇಲ್ಲ ಅವ್ರ ಮಗ ಯಾವಾಗ ಮಾತಾಡಕತ್ತಾನಪ್ಪ ನನ್ನ ಮಗ ಅಂತ ಅವ್ರಿಗೆ ಇದಾಯಿತು ಅಂದ ಅವಾಗ ಬಂದದ ಅರಿಕೆ ಮುಟ್ಟಿಸಿ ಹೋಗ್ಬೇಕು, ಗಂಟೆ ಕಟ್ಟಿ ಹೋಗ್ಬೇಕು. ಈ ಮಕ್ಕಳು ಅಲಾರ್ದವ್ರು ಇರ್ತಾರೆ, ಮಕ್ಕಳು ಅಲಾರ್ದವ್ರಿಗೆ ಬಂದಿರ್ತಾರೆ. ಒಬ್ರು 10 ವರ್ಷ ಆಗಿರ್ತದೆ, ಒಬ್ರು 5 ವರ್ಷ ಆಗಿರ್ತದೆ, ಒಬ್ರದ್ದು 8 ವರ್ಷ ಆಗಿರ್ತದೆ. ಅಂಥವ್ರಿಗೆ ನಾವು ನೋಡಿ ಸಂಕಲ್ಪ ಮಾಡಿಸ್ತೀವಿ. ಮೊದಲು ಫಸ್ಟಿಗೆ ಒಂದು ಬೆಳ್ಳಿ ತೊಟ್ಲ ಕಟ್ತೀವಿ ಅಂತ ಬೇಡಿಕೆ. ಅದು 11 ಅಮಾವಾಸ್ಯೆಗೆ ಹಾಲಿಲ್ಲ ಅಂತ ತಿಳ್ಕೊ, ಮತ್ತು ಬಂಗಾರ ತೊಟ್ಲ ಆಗ್ತದೆ. ಅವ್ರು ಹಿರಿಯರು ಮೊದಲು ದುಡ್ಕೊಂತ ಬಂದಿರಪ್ಪ ಅಂದ್ರೆ ಮುಂದೆ ಮಕ್ಕಳಿಗೆ ಏನಾಗಲ್ಲ. ಹಿರಿಯರೇ ಈ ಕಡೆ ಬಸವಣ್ಣ ಕಡೆ ತಲೆ ಹಾಕಿ ನೋಡಿಲ್ಲಪ್ಪ ಅಂದ್ರೆ ಮುಂದೆ ಮಕ್ಕಳು ತಿಳಿಲಿಲ್ಲ, ನಾವು ತೀರ್ಸೇಬೇಕಲ್ಲ ಅವ್ನ ಭಕ್ತಿ. ಅವ್ನು ದುಡ್ಕೊತಾನ, ಅವ್ನು ಪರಿಹಾರ ಆಗಲೇಬೇಕು. ಅವ್ನು ದುಡ್ಕೊಂಡಂದ್ರೆ ಹಿಂದಲೇ 5 ನಾವು 11 ಅಮಾವಾಸ್ಯೆ ಹೇಳಿರ್ತೀವಿ, 5 ಅಮಾವಾಸ್ಯೆಗೆ ಆಗಿರ್ತಾವೆ. ಈಗ ಮೊನ್ನೆ ನೋಡ್ರಿ ಪ್ರೆಸೆಂಟ್ ಇಲ್ಲಿ ಸೇಡಂಬಲ್ಲಿ ಒಂದು ಯಾವ ಅದು ಊರು ಬರ್ತದೆ, ಆ ಊರವರು 2 ಅಮಾವಾಸ್ಯೆ ಬಂದರು. ಇವತ್ತು ಬಂದು ಅವರೇ ಹೇಳಿದ್ರು, ಮತ್ತೆ ನಮ್ಮ ಬಸವಣ್ಣ ಕಣತೆರದ. ಈಗ ನಮಗೂ ಖುಷಿ, ಅವ್ರಿಗೇನು ಖುಷಿ. ನಾವೇನು ಮಾಡೋದು, ಈಗ ಒಂದು ಆಧಾರ ಕೊಡ್ಬೇಕಾರೆ ಅವಂದೇ ನಾವು. ಈಗ ನಾವೆಲ್ಲಿ ಹೋದ್ರು ನಮ್ಗೆ ಯಾರಪ್ಪ ದಂಡಗುಂಡು ಬಸವಣ್ಣಪ್ಪನ ಪೂಜಾರಿಗಳಂತೆ ಕರಿತಾರೆ. ಬೇರೆ ದೇವ್ರ ಹೆಸರು ಅಂತ ಕರೆಯಲ್ಲ. ಅವನ ಹೆಸರು ಮುಂದೆ ಹೋದ್ರೆ ನಾವು ಹಿಂದೆ ಇದ್ದಂಗೆ ನಾವು. ಈಗ ನಿನ್ನ ಮನ್ಯಾಗ ಫೋಟೋ ಕಟ್ಟಿದ್ಯಪ್ಪ ಅಂದ್ರೆ ಯಾರು ಮಾಡ್ತಾರಪ್ಪ ಪೂಜೆ, ನಮ್ಮ ಹೆಸರೇ ಬರ್ತದೆ, ಬೇರೆ ಹೆಸರು ಯಾರೂ ಬರ್ತದೆ. ಶಕ್ತಿ ದೊಡ್ಡದ. ಈಗ
ನಾವು ಏನಾರ ಅಭಿಷೇಕ ಮಾಡ್ಬೇಕಂದ್ರೆ ಏನಾರ ಟೈಮಿಂಗ್ ಟೈಮಿಂಗ್ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಇರ್ತದೆ ರೀ. ನಂತರ 12 ಗಂಟೆಗೆ ಸಾದಾಭಿಷೇಕ, ಸಾಯಂಕಾಲ ಪೂಜೆ ಇರ್ತಾರೆ ಅಷ್ಟೇ. ಎಲ್ಲ AP ಅಧ್ಯಾತ್ಮ ಪರಿಚಯ ವೀಕ್ಷಕರಿಗೆ ಹೇಳುವುದೇನಪ್ಪ ಅಂದರೆ, ಈ ದಂಡಗುಂಡ ಬಸವೇಶ್ವರ ನಿಮಗೆ ಆಯುಷು ಆರೋಗ್ಯ ಕೊಟ್ಟು ನಿಮಗೆ ಕಾಪಾಡಲಿ ಅಂತ ಹೇಳ್ತಾ, ಮತ್ತೆ ಇನ್ನೂ ಒಂದು ಹೊಸ ವಿಡಿಯೋಕ್ಕೆ ನಿಮ್ಮ ಜೊತೆ ಮತ್ತೆ ಈ AP ಅಧ್ಯಾತ್ಮ ಪರಿಚಯ ಬರ್ತದೆ ಅಂತ ಹೇಳ್ತಾ ನಮಸ್ಕಾರ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ AP ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ.